ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ BCWD ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ನ ಕರೆದಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಅರ್ಜಿನ ಕಂಪ್ಲೀಟ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಹಾಸ್ಟೆಲ್ ಅಪ್ಲಿಕೇಶನ್ 2025 ಅಂತ ಸರ್ಚ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಡ್ಮಿಷನ್ 2025 ಅಂತೇಳಿ. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಆಪ್ಷನ್ ಇದೆ. ನೀವು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಅಂತ ಇದೆ. ಅದಕ್ಕೂ ಮೊದಲು ನೀವು ಇಲ್ಲಿ SSP ಅಕೌಂಟ್ ನ ಹೊಂದಿರಬೇಕಾಗ್ತದೆ. ಹೊಂದಿಲ್ಲ ಅಂದ್ರೆ ಇಲ್ಲಿ ಕ್ರಿಯೇಟಿವ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ವಿದ್ಯಾರ್ಥಿಯ ಆಧಾರ್ ನಂಬರ್ ನ ಹಾಕಿ ನೀವು ಇಲ್ಲಿ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಇದೆ ನೋಡಿ. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ SSP ID ನಂಬರ್ ಅಲ್ಲಿ ಶೋ ಆಗುತ್ತೆ. ಅದನ್ನ ಬರ್ದಿಟ್ಕೊಳ್ಳಿ. ಹಾಗೇನೆ ಅಲ್ಲಿಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ ಕೂಡ 4 ಡಿಜಿಟ್ ತೋರಿಸುತ್ತೆ. ಆ ನಂಬರ್ಗೆ ನಿಮಗೆ ಮುಂದೆ OTP ಬರೋದ್ರಿಂದ ಆ ನಂಬರ್ನು ಕೂಡ ಅಂದ್ರೆ ಆ ಫೋನ್ ಕೂಡ ಜೊತೆಲಿ ಇಟ್ಕೊಳ್ಳಿ. ಅದಾದ ನಂತರ ನೀವು ಮತ್ತೆ ಹೋಮ್ ಪೇಜ್ಗೆ ಹೋಗಬೇಕಾಗ್ತದೆ. ಸ್ನೇಹಿತರೆ, ಇಲ್ಲಿ 2025-26ನೇ ಸಾಲಿನ PUC ನಂತರ ವಿದ್ಯಾರ್ಥಿಗಳಿಗೆ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ನೀವು ಮೊದಲಿಗೆ ನಿಮ್ದು ಆಲ್ರೆಡಿ SSP ID ಇದೆ. ನಿಮಗೆ ಇಲ್ಲಿ ಪಾಸ್ವರ್ಡ್ ಬೇಕಾಗ್ತದೆ. ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿ, ತದನಂತರ ನೆಕ್ಸ್ಟ್ ಪೇಜ್ ಅಲ್ಲಿ ನೀವು ಬರ್ಕೊಂಡಿರ್ತಕ್ಕಂಥ SSP ID ಹಾಗೆ ಇಲ್ಲಿ ಒಂದು ಪಾಸ್ವರ್ಡ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ. ನ್ಯೂ ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಎರಡು ಕೂಡ ಸೇಮ್ ಹಾಕಿ ಕೆಳಗಡೆ ಗೆಟ್ OTP ಅಂತ ಕ್ಲಿಕ್ ಮಾಡಿ, ತದನಂತರ ಒಂದು 4 ಡಿಜಿಟ್ OTP ಬರುತ್ತೆ. ಆ OTP ನ ಹಾಕಿ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಅಕೌಂಟ್ ಸಕ್ಸಸ್ಫುಲ್ ಕ್ರಿಯೇಟ್ ಆಗುತ್ತೆ. ಈಗ ಮತ್ತೆ ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆರಿಫೈಡ್ ಡಿಪಾರ್ಟ್ಮೆಂಟ್ ನ ಹೋಮ್ ಪೇಜ್ ಬರ್ಬೇಕಾಗುತ್ತೆ. ಮತ್ತೆ ಮೊದಲಿಂದ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಪೋಸ್ಟ್ ಮೆಟ್ರಿಕ್ ಅಪ್ಲೈ ಅಂತ ಇದೆ ನೋಡಿ. ಆ ಆಪ್ಷನ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಮ ಹತ್ರ SSP ID ಇದೆ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಗೆ ಲಾಗಿನ್ ಪೇಜ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮ್ಮ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ SSP ID ಹಾಗೇನೆ ಪಾಸ್ವರ್ಡ್ ನ ಹಾಕಿ ಅಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ ಫಿಲ್ ಅಪ್ ಮಾಡಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮ್ದು ಡ್ಯಾಶ್ ಬೋರ್ಡ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಆಪ್ಷನ್ಗಳಿದೆ ನೋಡಿ. ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಅಲ್ಲಿ ನಿಮಗೆ ಈ ರೀತಿ ಒಂದು 2 ಕನ್ಸಲ್ಟ್ ಬಾಕ್ಸ್ ಗಳು ಕಾಣ್ತವೆ. ಎರಡನ್ನೂ ಕೂಡ ಟಿಕ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋ ಸ್ಟೆಪ್ಗಳು ಓಪನ್ ಆಗ್ತವೆ. ಇಲ್ಲಿ 4 ಸ್ಟೆಪ್ಗಳು ಬರುತ್ತೆ. ನಾನು ಒಂದೊಂದೇ ತಿಳಿಸ್ಕೊಡ್ತೀನಿ. ಮೊದಲಿಗೆ ಫಸ್ಟ್ ಸ್ಟೆಪ್ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮಗೆ ಮೊದಲನೇ ಸ್ಟೆಪ್ ಅಲ್ಲಿ ನಿಮ್ದು ಕೆಲವು ಎಜುಕೇಶನ್ ಡೀಟೇಲ್ಸ್ ಹಾಕಬೇಕಾಗ್ತದೆ. ಇಲ್ಲಿ SSC ಮಾರ್ಕ್ಸ್ ಕಾರ್ಡ್ ನ ಕೇಳುತ್ತೆ. ಇಲ್ಲಿ SSC ಅಂತ ಚೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನೀವು ಇಲ್ಲಿ SSC ಮಾರ್ಕ್ಸ್ ಕಾರ್ಡ್ ನಂಬರ್ನ ಹಾಕಬೇಕಾಗ್ತದೆ. ಅದೇ ರೀತಿ ನೀವು ಇಲ್ಲಿ ಒಂದು ಬಾರಿ CBSE ICSE ಆಗಿರೋ ನಿಮ್ದು ಅದನ್ನ ಹಾಕಿ ಈಗ SSC ರಿಜಿಸ್ಟರ್ ನಂಬರ್ ಹಾಕಿ ಅಲ್ಲಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ದು ಡಾಟಾ ಅಲ್ಲಿ ಫೆಚ್ ಆಗುತ್ತೆ. ಸೇವ್ ಡಾಟಾ ಅಂತ ನೀವು ಕೆಳಗಡೆ ಕ್ಲಿಕ್ ಮಾಡಿದ್ರೆ ಈಗ ನಿಮ್ದು ಎಜುಕೇಶನ್ ಡೀಟೇಲ್ಸ್ ಸೇವ್ ಆಯ್ತು. ಅದೇ ರೀತಿ ಕೆಳಗಡೆ ಬನ್ನಿ. ಇಲ್ಲಿ ನಿಮ್ಮ ಕ್ಯಾಸ್ಟ್ ಕೇಳುತ್ತೆ. ನೀವು ಹಿಂದೂ ಧರ್ಮನ ಮುಸ್ಲಿಮ ಅಂತ ನೀವು ಅಲ್ಲಿ ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಿಮ್ಮ ಕ್ಯಾಸ್ಟ್ ನ ಆಡಿ ನಂಬರ್ ಹಾಕಿ ಇಲ್ಲಿ ಚೆಕ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ನಿಮ್ಮ ಕ್ಯಾಸ್ಟ್ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ನಂತರ ಕೆಳಗಡೆ ಸೇವ್ ಅಂತ ಕ್ಲಿಕ್ ಮಾಡಿ ಈಗ ನಿಮ್ಮ ಕ್ಯಾಸ್ಟ್ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಸೇವ್ ಆಗುತ್ತೆ. ತದನಂತರ ಕೆಳಗಡೆ ಬನ್ನಿ. ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಅಡ್ರೆಸ್ ಎಲ್ಲ ಇಲ್ಲಿ ಹಾಕಬೇಕಾಗ್ತದೆ. ಮೊದಲಿಗೆ ಡೂ ಹ್ಯಾವ್ ಎನಿ ಸ್ಪೆಷಲ್ ಕ್ಯಾಟಗರಿ ಅಂತ ನಿಮ್ದು ಏನೋ ಸ್ಪೆಷಲ್ ಕ್ಯಾಟಗರಿ ಇದೆ ಅಂತ ಕೇಳುತ್ತೆ. ಇಲ್ಲಿ ನೀವು ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ತದನಂತರ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಅಲ್ಲಿ ಆಟೋಮೆಟಿಕ್ ಆಗಿ ನೀವು ಕೊಟ್ಟಿರ್ತ ಫೋನ್ ನಂಬರ್ ಅಲ್ಲಿ ಶೋ ಆಗುತ್ತೆ. ಹಾಗೇನೆ ಪೇರೆಂಟ್ಸ್ ಫೋನ್ ನಂಬರ್ ಅಂತ ಕೇಳುತ್ತೆ. ಆ ಫೋನ್ ನಂಬರ್ ನಿಮ್ಮ ಪೇರೆಂಟ್ಸ್ ಹಾಕಿ ಅಲ್ಲಿ ಕೆಳಗಡೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರೋ ಪೇರೆಂಟ್ಸ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಿ. ತದನಂತರ ಕೆಳಗಡೆ ನಿಮ್ಮ Gmail ID ನ ಹಾಕಬೇಕು. ಅದಾದ ನಂತರ ನಿಮ್ಮ ಹೋಮ್ ಡಿಸ್ಟ್ರಿಕ್ಟ್ ಕೇಳುತ್ತೆ. ನೀವು ವಾಸ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ನ ಅಲ್ಲಿ ಸೆಲೆಕ್ಟ್ ಮಾಡಿ. ಅದಾದ ನಂತರ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಆ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ನಿಮ್ಮ MLA ಕ್ಷೇತ್ರನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪಿನ್ ಕೋಡ್ ಹಾಕಿ ಕೆಳಗಡೆ ನಿಮ್ಮ ಅಡ್ರೆಸ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ ನೋಡಿ. ಆ ಬಾಕ್ಸಲ್ಲಿ ಫಿಲ್ ಅಪ್ ಮಾಡಿ ನಿಮ್ಮ ತಾಲೂಕು, ನಿಮ್ಮ ಹೋಬಳಿ, ನಿಮ್ಮ ಪೋಸ್ಟ್ ಎಲ್ಲ ಹಾಕಿ ಕೆಳಗಡೆ ಡೊಮೆಸಿಯಲ್ ಇನ್ ಕರ್ನಾಟಕ ಆರ್ ಯು ಅಂತ ಕೇಳುತ್ತೆ. ಇಲ್ಲಿ ಎಸ್ ಅಂತ ಹಾಕಿ ಕರ್ನಾಟಕ ವಾಸಿ ಅಂತ ಇಲ್ಲಿ ಚೂಸ್ ಫೈಲ್ ಮಾಡಿ ನೀವೊಂದು ಫೋಟೋನ ಅಪ್ಲೋಡ್ ಮಾಡೋಕೆ ಕೇಳುತ್ತೆ. ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನಿಮ್ಮದು ಅಪ್ಲೋಡ್ ಆಗಿರೋದು ತೋರಿಸುತ್ತೆ. ತದನಂತರ ಸೇವ್ ಡಾಟಾ ಅಂತ ಬರುತ್ತೆ ನೋಡಿ. ಈ ಥರ ಕ್ಲಿಕ್ ಮಾಡಿ ಆಗ ಆಟೋಮೆಟಿಕ್ ಆಗಿ ನಿಮ್ಮದು ಈ ಕಾಲಮ್ ಕೂಡ ಸೇವ್ ಆಗುತ್ತೆ. ಇದಾದ ನಂತರ ನಿಮ್ಮದು ಕಂಪ್ಲೀಟ್ ಆಗಿ ನೀವು ಇಲ್ಲಿ ಮೇಲ್ಗಡೆ ಬರಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಬಂದು ಕಾರ್ನರಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಶಾಲಾ ಕಾಲೇಜಿನ ಡೀಟೇಲ್ಸ್ನ ಹಾಕಬೇಕಾಗ್ತದೆ. ಮೊದಲಿಗೆ ನೀವು ಔಟ್ಸೈಡ್ ಕರ್ನಾಟಕದವರು ಅಂತ ಕೇಳುತ್ತೆ. ನೀವು ಒಂದು ವೇಳೆ ಕರ್ನಾಟಕ ಆಗಿದ್ರೆ ಅಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ನಿಮ್ಮ ಯೂನಿವರ್ಸಿಟಿನ ಆ ಲಿಸ್ಟಿಂದ ಚೂಸ್ ಮಾಡ್ಕೋಬೇಕಾಗುತ್ತೆ. ಈಗ ಸಪೋಸ್ ನಾನು PUC ಹಾಕ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಡಿಗ್ರಿ ಹಾಕ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮೈಸೂರು ಯೂನಿವರ್ಸಿಟಿನ ಯಾವ ಯೂನಿವರ್ಸಿಟಿ ಅಂತ ಕೇಳುತ್ತೆ. ಆ ರೀತಿ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ PUC ITA ಎಲ್ಲ ಒಂದು ಕೋರ್ಸ್ ಹಾಕಿದ್ದಾರೆ. ಹಾಗೇನೆ UG ಅಂದ್ರೆ ನೀವು ಡಿಗ್ರಿ ಸ್ಟೂಡೆಂಟ್ ಆಗಿರೋ UGನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ ನೀವು ಸ್ನಾತಕೋತ್ತರ ಪದವಿ ಆಗಿದ್ರೆ ಅಲ್ಲಿ PG ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಹಾಗೇನೇ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇದೆ ಅಂತ ಕೇಳುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಓದ್ತಿದ್ರೆ ಇಲ್ಲಿ ನೋ ಅಂತ ಹಾಕಿದ್ರೆ ತಗೊಳುತ್ತೆ. ಒಂದ್ ವೇಳೆ ನೀವು ಡಿಗ್ರಿ ಓದ್ತಿರೋ ಸ್ಟೂಡೆಂಟ್ಗಳಾದ್ರೆ ಇಲ್ಲಿ ಎಸ್ ಅಂತ ಹಾಕ್ಲೇಬೇಕಾಗ್ತದೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮ್ದು ಹಾಸ್ಟೆಲ್ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಒಂದ್ ವೇಳೆ ಪಿ ಯು ಸಿ ಸ್ಟೂಡೆಂಟ್ಗಳಾಗಿದ್ರೆ ಈ ರೀತಿ ನೇರವಾಗಿ ನೋ ಅಂತ ಕ್ಲಿಕ್ ಮಾಡಿ ನಂತರ ನಿಮ್ಮ ಡಿಸ್ಟ್ರಿಕ್ಟ್ ಕೇಳುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೇ ಇಲ್ಲಿ ನಿಮ್ಮ ಕಾಲೇಜು ಯಾವ ವ್ಯಾಪ್ತಿಗೆ ಬರುತ್ತೆ ಆ ತಾಲೂಕಲ್ಲಿ ಆ ಲೀಸ್ಟ್ ತೋರಿಸುತ್ತೆ. ಆ ಲೀಸ್ಟಿಂದ ಚೂಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಕೋರ್ಸ್ ಕೇಳುತ್ತೆ, ನಿಮ್ದು ಯಾವ ಕೋರ್ಸ್ ಓದ್ತಾ ಇದ್ದೀರಾ, ಫಸ್ಟ್ ಪಿ ಯು ಸಿನ ಸೆಕೆಂಡ್ ಪಿ ಯು ಸಿನ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕಾಂಬಿನೇಷನ್ ಕೇಳುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ವರ್ಷದಲ್ಲಿ ಓದ್ತಾ ಇದ್ದೀರಾ ಅದನ್ನ ಆ ಲೀಸ್ಟಿಂದ ಫಸ್ಟ್ ಇಯರ್ ಆಗಿರೋ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಇದ್ರೆ ಸೆಕೆಂಡ್ ಇಯರ್ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸೇವ್ ಅಂತ ಮಾಡಬೇಕಾಗುತ್ತೆ. ಇಷ್ಟಾದ ನಂತರ ನಿಮ್ಮ ಎಜುಕೇಷನಲ್ ಡೀಟೇಲ್ಸ್ ಕೂಡ ಸಕ್ಸಸ್ಫುಲ್ ಆಗಿ ಸೇವ್ ಆಗ್ತದೆ. ಸ್ನೇಹಿತರೆ, ಇವಾಗ ಇಲ್ಲಿ ಮತ್ತೆ ಮೇಲ್ಗಡೆ ಕಾರ್ನರ್ ಅಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗ್ತದೆ. ನೆಕ್ಸ್ಟ್ ಪೇಜ್ ಅಲ್ಲಿ ಈ ರೀತಿ BCWD ಅಂತ ಬರುತ್ತೆ, ಅದನ್ನ ಟಿಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್, ನಿಮ್ಮ ತಾಲೂಕು ಮತ್ತೆ ನಿಮ್ಮ ಕಾಲೇಜ್ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಅಲ್ಲಿ ಫೆಚ್ ಆಗಿರುತ್ತೆ. ಕೆಳಗಡೆ ನೀವು ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಇವಾಗ ನಿಮ್ಮ ತಾಲೂಕಿನಲ್ಲಿ ಅವೈಲೇಬಲ್ ಇರತಕ್ಕಂಥ ಹಾಸ್ಟೆಲ್ ಡೀಟೇಲ್ಸ್, ಗೌರ್ಮೆಂಟ್ ಹಾಸ್ಟೆಲ್ ಡೀಟೇಲ್ಸ್ ಇಲ್ಲಿ ಶೋ ಆಗ್ತದೆ. ಅಲ್ಲಿ ನಿಮ್ಮ ಮೊದಲನೇ ಪ್ರಿಫರೆನ್ಸ್ ಯಾವ್ದು ಕೊಡ್ತೀರಾ ಅದನ್ನ 1 ಮತ್ತು 2 ಅಂತ ನೀವು ಪ್ರಿಫರೆನ್ಸ್ ನ ಚೂಸ್ ಮಾಡ್ಕೋಬೇಕು. ನೀವೇನಾದ್ರೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಆಗ್ತದೆ ಅಂದ್ರೆ ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ ತುಂಬಾ ಓಪನ್ ಆಗ್ತವೆ. ನೀವು ಅಲ್ಲಿ ಪ್ರಿಫರೆನ್ಸ್ ನ ಕೊಟ್ಕೊಂಡು ಹೋಗಬೇಕಾಗ್ತದೆ 1, 2, 3, 4 ಅಂತ ಹೇಳಿ. ಅದಾದ ನಂತರ ಸ್ನೇಹಿತರೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಿಮ್ಮ ಡಿಸ್ಟ್ರಿಕ್ಟ್ ಹಾಗೆ ನಿಮ್ಮ ತಾಲೂಕ್ನ ಈ ಲಿಸ್ಟಿಂದ ಚೂಸ್ ಮಾಡ್ಕೊಳ್ಳಿ. ನಂತರ ಸೇವ್ ಟು ಕಂಟಿನ್ಯೂ ಅಂತ ಮಾಡ್ತು ಅಂದ್ರೆ ಈ ಡಾಟಾನು ಕೂಡ ಆಟೋಮೆಟಿಕ್ ಆಗಿ ಸೇವ್ ಆಗ್ತದೆ. ನೀವು ಇಲ್ಲಿ ನೋಡಬಹುದು ನಿಮ್ದು ಆಟೋಮೆಟಿಕ್ ಆಗಿ ನೀವು ಚೂಸ್ ಮಾಡ್ಕೊಂಡಿರ್ತಕ್ಕಂಥ ಹಾಸ್ಟೆಲ್ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಇಲ್ಲಿ ತೋರಿಸ್ತಾ ಇದೆ. ಸಿಂಪಲ್ ಆಗಿ ಏನಿಲ್ಲ, ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ದು ಫೈನಲ್ ಸಮ್ಮರಿ ಕೂಡ ಇಲ್ಲಿ ಓಪನ್ ಆಗ್ತದೆ. ಸ್ನೇಹಿತರೆ, ಸಿಂಪಲ್ ಆಗಿ ಕೆಳಗಡೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ದು ಹಾಸ್ಟೆಲ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗ್ತದೆ. ನೋಡಿ, ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಅಂತ ಬರ್ತಾ ಇದೆ. ಓಕೆ ಅಂತ ಮಾಡಿ ಇವಾಗ ನೀವು ಅಕ್ಲಾಜ್ಮೆಂಟ್ ನ ಜನರೇಟ್ ಮಾಡ್ಕೋಬೇಕಾಗ್ತದೆ. ಮೇಲ್ಗಡೆ ಇಲ್ಲಿ ಅಕ್ಲಾಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಅಕ್ಲಾಜ್ಮೆಂಟ್ ಈ ರೀತಿ ಕಾಣುತ್ತೆ. ಇಲ್ಲಿ ಕೆಳಗಡೆ ಬಂದು ಪ್ರಿಂಟ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಅಕ್ಲಾಜ್ಮೆಂಟ್ ಈ ರೀತಿ ಡೌನ್ಲೋಡ್ ಆಗುತ್ತೆ. ಮತ್ತೆ ಇದನ್ನ ಪ್ರಿಂಟ್ ತಗೊಂಡು ನೀವು ಇಟ್ಕೋಬೇಕಾಗ್ತದೆ. ಸ್ನೇಹಿತರೆ, ಇಷ್ಟು ಈಸಿಯಾಗಿ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.